ನಾವು ಹುಟ್ಟಿದಾಗ ಬೇರೆಯವರ ಕೈಗಳೇ ನಮ್ಮನ್ನು ಎತ್ತಿಕೊಳ್ಳೋದು, ನಾವು ಸತ್ತ ನಂತರ ಸಹ ಬೇರೆಯವರ ಕೈಗಳೇ ಎತ್ತಿಕೊಳ್ಳೋದು. ಅದಕ್ಕೆ ಈ ಕೈ, ಈ ಕಾಲು, ಈ ದೇಹ, ಈ ಉಸಿರು ಯಾವುದು ನಮ್ಮದಲ್ಲ, ಎಲ್ಲ ನಮ್ಮವ್ವ ಆ ತಾಯಿ ಬಾದಾಮಿ ಬನಶಂಕರಿದು. ಆ ನಮ್ಮವ್ವ ಬಂದು, ಕಂದ ಈ ಕಲಿಯುಗದಲ್ಲಿ ನಿನ್ನ ಆಟ ಮುಗೀತು ಬಾ ಎಂದು ಕರೆದಾಗ ನಾವು ಉಸಿರು ಬಿಟ್ಟು ಹೋಗಲೇಬೇಕು. ಅದಕ್ಕೆ ಇಲ್ಲಿ ಹಣ, ಆಸ್ತಿ, ಐಶ್ವರ್ಯ, ಬಂಗಾರ, ಹೊಲ, ಮನಿ ಯಾವುದು ಶಾಶ್ವತ ಅಲ್ಲ, ಇದು ಯಾವುದು ನಿಮ್ಮದಲ್ಲ, ಎಲ್ಲ ನಮ್ಮವ್ವ ಆ ತಾಯಿ ಬಾದಾಮಿ ಬನಶಂಕರಿದು. ಆದರೆ ನೀವು ಈ ಆಸ್ತಿ, ಐಶ್ವರ್ಯ ಎಲ್ಲವನ್ನು ಪ್ರೀತಿಸ್ರಿ, ಉಳಿಸ್ರಿ, ಬೆಳೆಸ್ರಿ. ಆದರೆ ಆಸ್ತಿ ಐಶ್ವರ್ಯಕ್ಕೆ ಅಡಿಕ್ಟ್ ಆಗಬೇಡ್ರಿ. ಎಷ್ಟೇ ಆಸ್ತಿ ಇದ್ರೂ ನಿಮಗೆ ದುಡಿಯುವುದು ಗೊತ್ತಿರಬೇಕು. ಯಾಕೆಂದರೆ ಒಂದು ವೇಳೆ ಆಸ್ತಿ ಐಶ್ವರ್ಯ ಕೈ ಕೊಟ್ಟರೆ ಈ ದುಡಿಯುವುದು ಎಂದೂ ಕೈ ಕೊಡಲ್ಲ, ಇದು ಶಾಶ್ವತ.